ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವ್ಲಾಗ್ ಏನಂತ ಹೇಳಿದ್ರೆ, ಇವತ್ತು ನನ್ನ ಬರ್ಡೇ. ಸೊ ಇವತ್ತು ನನ್ನ ಬರ್ಡೇನ ಸೆಲೆಬ್ರೇಟ್ ಮಾಡ್ತಿದ್ದೀವಿ. ನನ್ನ ತಂಗಿ ಮತ್ತು ವರ್ಷ ಸೇರಿಕೊಂಡು ನನ್ನ ಬರ್ಡೇನ ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಸೊ ಅದಕ್ಕೆ ನಾವು ಶೈನಿಂಗ್ ಸ್ಟಾರ್ ಅಂತ ನಮ್ಮ ಮನೆ ಹತ್ರ ಒಂದು ಬರ್ಡೇ ಸೆಲೆಬ್ರೇಟ್ ಮಾಡೋ ಪ್ಲೇಸ್ ಇದೆ. ನಾವು ಅಲ್ಲಿಗೆ ಹೋಗಿ ನಮ್ಮ ಬರ್ಡೇನ ಸೆಲೆಬ್ರೇಟ್ ಮಾಡ್ತೀನಿ. ಇದು ಬಂದು ನನ್ನ 25th ಬರ್ಡೇ. ಸೊ ನನಗೆ ತುಂಬಾ ಸ್ಪೆಷಲ್. ಯಾಕೆ ಅಂತ ಹೇಳಿದ್ರೆ, ನಾನು ಮನೆಯಲ್ಲಿ ಸೆಲೆಬ್ರೇಟ್ ಮಾಡ್ತಿದ್ದೀನಿ. ಲಾಸ್ಟ್ ಟೈಮ್ ನಾನು ಮೇಘಾಲಯದಲ್ಲಿ ಸೆಲೆಬ್ರೇಟ್ ಮಾಡಿದ್ದೆ. ನಾನು ಯಾವಾಗಲೂ ಜಾಸ್ತಿ ಬರ್ಡೇನೆಲ್ಲ ಸೆಲೆಬ್ರೇಟ್ ಮಾಡ್ಕೊಳ್ಳಲ್ಲ. ಬಟ್ ಈ ಸಾರಿ ನನ್ನ ತಂಗಿ ಪ್ಲ್ಯಾನ್ ಮಾಡಿರೋದ್ರಿಂದ ಸಿಂಪಲ್ಲಾಗಿ ನಾನು 25th ಬರ್ಡೇನ ಸೆಲೆಬ್ರೇಟ್ ಮಾಡ್ತಾಯಿದ್ದೀನಿ. ಸೊ ಮದುವೆ ಇತ್ತು ಅಂತ ಮದುವೆಗೋಸ್ಕರ ಮನೆಗೆ ಬಂದೆ. ಹಾಗೆ ನನ್ನ ಬರ್ಡೇನು ಡೇಟು ನಿಯರ್ ಇತ್ತು. ಸೊ ಯಾಕೆ ಎರಡಕ್ಕೂ ಒಂದೇ ಸರಿ ಬರಬಾರ್ದು ಅಂತ ಪ್ಲ್ಯಾನ್ ಮಾಡಿ ನಾನು ಮನೆಗೆ ಈ ಸಲ ಬಂದೆ. ಸೊ ಅದಕ್ಕೆ ಮನೇಲೇ ಬರ್ಡೇನ ಸೆಲೆಬ್ರೇಟ್ ಮಾಡ್ತಿದ್ವಿ. ಸೊ ಇಲ್ಲಿ ನನ್ನ ತಂಗಿ, ನನ್ನ ತಮ್ಮ ಮತ್ತು ನನ್ನ ತಂಗಿ ಫ್ರೆಂಡ್ಸ್, ವರ್ಷನ್ ತಂಗಿ ಫ್ರೆಂಡ್ಸ್ ಎಲ್ಲ ಇದ್ದಾರೆ. ಸೊ ನಾನೀಗ ಕೇಕ್ ಕಟಿಂಗ್ ಮಾಡ್ತಾಯಿದ್ದೀನಿ. ಕೇಕ್ ಕಟಿಂಗು ನಾನು ಜಾಸ್ತಿ ಎಲ್ಲ ಕೇಕೆಲ್ಲ ಕಟ್ ಮಾಡೋಕ್ಕೆ ಹೋಗಲ್ಲ. ಸೊ ನನ್ನ ತಂಗಿ ಇಲ್ಲಿ ಕಾಣಿಸ್ತಿದ್ದಾಳಲ್ಲ, ಅವಳೇ ನನ್ನ ತಂಗಿ. ಶಾರ್ಟ್ ಹೇರ್ ಇದೆಯಲ್ಲ, ಅವಳ ನನ್ನ ತಂಗಿ. ಅವಳ ಹೆಸರು ಬಂದು ದೀಪ್ತಿ ಅಂತ. ಇದು ನನ್ನ ತಮ್ಮ, ಅವ್ನು ಬಂದು ಹರ್ಷ ಅಂತ. ಸೊ ಇವರು ಮತ್ತು ಅಲ್ಲಿ ನೀವು ನೋಡೋದು ವರ್ಷ. ಅವಳು ನನ್ನ ಜೊತೆ ವರ್ಕ್ ಮಾಡ್ತಿದ್ದಾಳೆ. ನಾವಿಬ್ಬರು ಒಂದೇ ಪ್ಲೇಸಲ್ಲಿ ವರ್ಕ್ ಮಾಡೋದು. ನೀವು ನನ್ನ ಬ್ಲಾಗ್ಸಲ್ಲೆಲ್ಲ ಅವಳನ್ನ ನೋಡಿದ್ದೀರಾ. ಸೊ ಇಷ್ಟು ಜನ ಎಲ್ಲ ಸೇರಿಕೊಂಡು ನಾವು ಶೈನಿಂಗ್ ಸ್ಟಾರ್ಗೆ ಹೋಗಿ ನನ್ನ ಬರ್ಡೇನ ಸೆಲೆಬ್ರೇಟ್ ಮಾಡ್ತಿದ್ದೀವಿ. ಅವಳು ಬಂದು ನನಗೆ ಹ್ಯಾಪಿ ಬರ್ಡೇ ಟ್ಯಾಗ್ನ ಟೈ ಮಾಡ್ತಿದ್ದಾಳೆ. ಸೊ ಅದಕ್ಕೆ ಪಿನ್ ಕೇಳಿ ಪಿನ್ನ ಇಸ್ಕೊಂಡು ಮಾಡ್ತಾಯಿದ್ದೀವಿ. ಇಲ್ಲಿ ಕ್ಯಾಪ್ ಹಾಕಿದ್ದನಲ್ಲ, ಅವನು ಬಂದು ನನ್ನ ತಮ್ಮ. ಅವನ ಹೆಸರು ಬಂದು ತಶ್ವಿನ್ ಅಂತ. ಅವನು ಈಗ 4th ಸ್ಟ್ಯಾಂಡರ್ಡ್ ಇದ್ದಾನೆ. ಮತ್ತು ಅವಳ ಫ್ರೆಂಡ್ಸ್, ಅವ್ರು ಬಂದು ನನ್ನ ತಂಗಿ ಫ್ರೆಂಡ್. ಸೊ ನನಗೇನು ಅಷ್ಟೊಂದು ಪರಿಚಯ ಇಲ್ಲ, ಬಟ್ ನೆನ್ನೆ ನಾನು ಸಿಕ್ಕಿ ಚೆನ್ನಾಗಿ ನನ್ನ ಜೊತೆ ಮಾತಾಡಿದ್ರು. ಸೊ ಅದಕ್ಕೆ ಎಲ್ಲರನ್ನೂ ಕರ್ಕೊಂಡು ಹೋಗ್ತಿದ್ದೀವಿ. ನೆಕ್ಸ್ಟ್ ನಾವು ಅಲ್ಲಿ ಹೋಗಿ ಬರ್ಡೇನೆಲ್ಲ ಸೆಲೆಬ್ರೇಟ್ ಮಾಡಿ, ಸೊ ಬರ್ಡೇಗೋಸ್ಕರ ನಾನು ಡ್ರೆಸ್ನ ನನ್ನ ತಂಗಿ ನನಗೆ ಬರ್ಡೇ ಗಿಫ್ಟ್ ಅಂತ ಪ್ರೆಸೆಂಟ್ ಮಾಡಿದ್ದಾಳೆ. ಡ್ರೆಸ್ನ ನನ್ನ ತಂಗಿ ಪ್ರೆಸೆಂಟ್ ಮಾಡಿರೋದು. ಇದನ್ನ ನಾನು ಮೀಶೋದಲ್ಲೇ ಪರ್ಚೇಸ್ ಮಾಡಿದೆ. ಕಾಸ್ಟ್ ಬಂದು ಅರೌಂಡ್ 1100 ಅಷ್ಟು ಇದೆ. ನಾನು ಮೇಕಪ್ನ ನಮ್ಮ ಮನೆ ಹತ್ರ ಮಾಡಿಸ್ಕೊಂಡೆ. ಸೊ ಏನು ಜಾಸ್ತಿ ಮೇಕಪ್ ಮಾಡಿಲ್ಲ, ಜಸ್ಟ್ ಫೌಂಡೇಶನ್ ಎಲ್ಲ ಹಾಕಿ, ಒಂದು ಐಲೈನರ್ ಮತ್ತು ಲಿಪ್ಸ್ಟಿಕ್ಕು, ಒಂದು ಐ ಶ್ಯಾಡೋಸ್ ಎಲ್ಲ ಹಾಕಿದ್ದಾರೆ. ಮತ್ತು ಫ್ರಂಟ್ ನನಗೆ ಹೇರ್ನ ಕರ್ಲ್ ಮಾಡಿ ಕೊಟ್ಟಿದ್ದಾರೆ. ಸೊ ನನ್ನ ಲುಕ್ ಹೇಗಿದೆ ಅಂತ ನೀವು ಕಮೆಂಟ್ ಮಾಡಿ. ನನ್ನ ಲುಕ್ನ ಚೆನ್ನಾಗಿದೆ, ನನ್ನ ಬರ್ಡೇಗೆ ವಿಶ್ ಮಾಡಿ ಹ್ಯಾಪಿ ಬರ್ಡೇ ಅಂತ. ಸೊ ನೆಕ್ಸ್ಟ್ ನನಗಿಷ್ಟ ಆಯಿತು ನನ್ನ ಡ್ರೆಸ್ಸು, ನನ್ನ ಹೇರ್ ಸ್ಟೈಲು ಮತ್ತು ನನ್ನ ಲುಕ್ ನನಗೆ ಇಷ್ಟ ಆಯಿತು. ಸ್ವಲ್ಪ ಲಾಸ್ಟ್ ಟೈಮ್ಗೆ ಕಂಪೇರ್ ಮಾಡಿದ್ರೆ, ಲಾಸ್ಟ್ ಟೈಮ್ ನಾನು ಹೇರ್ ಕಟ್ ಮಾಡಿಸಿದ್ದೆ, ಇವಾಗ ನನಗೆ ಹೇರ್ ಲಾಂಗ್ ಬಂದಿದೆ. ಸೊ ನನಗೆ ಇಷ್ಟ ಆಯಿತು ನನ್ನ ಹೇರ್ ಸ್ಟೈಲು. ನನಗೆ ಹೇರ್ ಅಷ್ಟು ಗ್ರೋತ್ ಇಲ್ಲ, ಬಟ್ ಇರೋ ಹೇರೇ ಚೆನ್ನಾಗಿದೆ. ಸೊ ಈಗ ನನ್ನ ಬರ್ಡೇನ ನಾವು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಒಂದು ಕೇಕ್ ಬಂದು ನನಗೆ ವರ್ಷ ಕೊಡಿಸಿದ್ಲು, ಮತ್ತು ಇನ್ನೊಂದು ನನ್ನ ತಂಗಿಗೆ ಪ್ರೆಸೆಂಟ್ ಮಾಡಿರೋದು. ಸೊ ನನಗಂತೂ ನನ್ನ ಬರ್ಡೇ ತುಂಬ ಅಂದರೆ ತುಂಬಾ ಸ್ಪೆಷಲ್. ಎಲ್ಲೇ ಏನೇ ಸೆಲೆಬ್ರೇಟ್ ಮಾಡಿದ್ರು ಮನೇಲಿ ನಾವು ಏನು ಸೆಲೆಬ್ರೇಟ್ ಮಾಡ್ತೀವೋ ಅದು ನಮಗೊಂದು ಒಳ್ಳೆ ಮೆಮೊರಿನ ಕೊಡುತ್ತೆ. ಯಾಕಂತೇಳಿದ್ರೆ, ನಾವು ತುಂಬ ದೂರ ಹೋಗಿ ಕೆಲಸ ಮಾಡಿದಾಗಲೇ ನಮಗೆ ಗೊತ್ತಾಗೋದು ಮನೇಲಿರೋ ವ್ಯಾಲ್ಯೂ, ಮನೇಲಿರೋ ಪೇರೆಂಟ್ಸ್ನೆಲ್ಲ ಮಿಸ್ ಮಾಡ್ಕೊಂಡು ನಾವು ಅಷ್ಟು ದೂರ ಕೆಲಸ ಮಾಡ್ತಿರ್ತೀವಿ. ಆಗ ಅನಿಸುತ್ತೆ ನಮ್ಮ ಬರ್ಡೇದಿಲ್ಲ ಟೈಮಲ್ಲಿ ಪೇರೆಂಟ್ಸ್ ಜೊತೆ ಇಲ್ಲ ಅಂತ ಹೇಳಿದಾಗ ಒಂದು ಫೀಲ್ ಆಗುತ್ತೆ, ಮನೆಯವರಿಲ್ಲ ಅನ್ನೋದು. ಸೊ ಅದು ನನ್ನ 25th ಬರ್ಡೇಗೆ ಇಲ್ಲ. ಸೊ ಅದಕ್ಕೆ ನನಗೆ ತುಂಬ ಖುಷಿ ಇದೆ. ಸೊ ನಾ ಈಗ ಕೇಕೆಲ್ಲ ತಿನ್ನಿಸ್ತಿದ್ದೀನಿ ಎಲ್ಲರಿಗೂ. ಹಾಗೆ ತಿನ್ನಿಸಿ ಅವರೆಲ್ಲ ತುಂಬ ಫನ್ ಮಾಡಿದ್ರು. ನನಗೂ ಅಂತೂ ತುಂಬ ಅಂದರೆ ತುಂಬಾ ಖುಷಿ ಆಯಿತು. ನಾನು ಸ್ಯಾಟರ್ಡೆ ಮನೆಯಿಂದ ಬಿಟ್ಟು, ಸ್ಯಾಟರ್ಡೆ ನಾನು ಮೇಘಾಲಯದಿಂದ ಬಿಟ್ಟು ಸಂಡೇ ನಾವು ಮನೆಗೆ ಬಂದು, ಮಂಡೇ ನನ್ನ ಬರ್ಡೇ ಇರೋದು. ಈ ವ್ಲಾಗ್ನ ನಾನು ನೆಕ್ಸ್ಟ್ ಡೇಗೆ ಅಪ್ಲೋಡ್ ಮಾಡ್ತೀನಿ. ಸೊ ನೀವು ನೋಡ್ಬೋದು. ಈಗ ನನ್ನ ತಮ್ಮ ನನಗಂತೂ ಪಾಪ ಅವ್ನು ಚಿಕ್ಕ ಹುಡುಗ, ಸ್ಕೂಲ್ಗೆ ಹೋಗ್ತಾನೆ. ಮನೆಯಲ್ಲೆಲ್ಲ ಅಮೌಂಟ್ ಕಲೆಕ್ಟ್ ಮಾಡಿ ನನಗೆ ಚಿಕ್ಕ ಗಿಫ್ಟ್ನ ಪ್ರೆಸೆಂಟ್ ಮಾಡಿದ್ದಾನೆ. ನನಗೆ ಅದರೊಳಗೆ ಏನಿದೆ ಅಂತ ಇಂಪಾರ್ಟೆಂಟ್ ಅಲ್ಲ, ಬಟ್ ನನಗೊಂದು ಗಿಫ್ಟ್ ಕೊಟ್ಟರೆ ನಂಗೆ ತುಂಬ ಅಂದರೆ ತುಂಬಾ ಖುಷಿ ಆಯಿತು. ಅವನ ತಲೆಯಲ್ಲಿ ಒಂದು ಓಡಿದೆ ನನಗೊಂದು ಗಿಫ್ಟ್ ಕೊಡಬೇಕು ಅಂತ. ನೈಟಿಂದ ನನಗೆ ಅಕ್ಕ ನಿಂಗೆ ಏನೋ ಒಂದು ಕೊಡಿಸ್ತೀನಿ ಅಂತ ಹೇಳಿ ನನಗೆ ಆವಾಗಲಿಂದ ಹೇಳ್ತಿದ್ದೆ, ನಿಂಗೊಂದು ಗಿಫ್ಟ್ ರೆಡಿ ಮಾಡಿಟ್ಟಿದ್ದೀನಿ, ನಾಳೆ ಕೊಡ್ತೀನಿ ಅಂತ. ಬೆಳಗಿಂದ ಬಾಕ್ಸ್ನ ಇಟ್ಕೊಂಡು ನಾನು ಹಿಂದೆಗಡೆ ತಿರುಗ್ತಿದ್ದ. ಮತ್ತೆ ಹೇಳೋ, ನಾನು ಶೈನಿಂಗ್ ಸ್ಟಾರಲ್ಲೇ ನಿನಗೆ ಕೊಡ್ತೀನಿ, ಇವಾಗ ಗಿಫ್ಟ್ನ ನಾನು ಕೊಡೋಲ್ಲ ಅಂತ. ಸೊ ನಾನು ತುಂಬ ದಿನ ಆದಮೇಲೆ ಈ ಥರ ಕೇಕ್ ತಿಂದಿರೋದು. ಕೇಕ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ನಾನಂತೂ ಒಂದು 4 ಪೀಸ್ ಏನೋ ಕೇಕ್ ತಿಂದೆ. ಸೊ ಎಲ್ಲರಿಗೂ ತಿನ್ನಿಸಿ ನೆಕ್ಸ್ಟ್ ನಾವು ಅಲ್ಲಿ ಫುಡ್ಡೆಲ್ಲ ಆರ್ಡ್ರ್ ಮಾಡಿದ್ವಿ. ಸೊ
ಫುಡ್ನೆಲ್ಲ ಬಿರಿಯಾನಿ ಆರ್ಡ್ರ್ ಮಾಡಬೇಕು ಅಂತ ಅಂದ್ಕೊಂಡ್ವಿ. ಬಟ್ ಬಿರಿಯಾನಿನ ನಾವು ಮಾರ್ನಿಂಗೇ ಹೇಳಬೇಕು, ಆವಾಗ ನಮಗೆ ರೆಡಿ ಮಾಡಿ ಕೊಡ್ತಾರೆ. ಬಟ್ ನಮ್ಗೆ ಅದು ಗೊತ್ತಿರಲಿಲ್ಲ ಮಾರ್ನಿಂಗೇ ನಾವು ಹೇಳಬೇಕು ಅಂತ. ಸೊ ಅದಕ್ಕೆ ನಾವು ಇವಾಗ ಚಿಕನ್ ಫ್ರೈಡ್ ರೈಸ್ನ ಆರ್ಡ್ರ್ ಮಾಡಿದ್ದೀವಿ ಎಲ್ಲರಿಗೂ. ಸೊ ಇದೆಲ್ಲ ಮುಗ್ದಾದಮೇಲೆ ನಾವು ನಮ್ಮ ಫುಡ್ನ ತಿಂದ್ಕೊಂಡು ನೆಕ್ಸ್ಟ್ ನಾವು ಮನೆಗೆ ಹೋಗ್ತೀವಿ. ಸೊ ಈಗ ನಾನು ಎಲ್ಲರಿಗೂ ಕೇಕ್ ಕೊಡ್ತಿದ್ದೀನಿ, ಎಲ್ಲರೂ ಕೇಕ್ ತಿಂತಾ ಇದ್ದಾರೆ. ಅಲ್ಲಿ ನಿಂತಿದ್ದಾಳಲ್ಲ ಗಿಫ್ಟ್ ಬಾಕ್ಸ್ ಇಟ್ಕೊಂಡು, ಅದು ಬಂದು ವರ್ಷನ್ ತಂಗಿ. ಸೊ ಎಲ್ಲರನ್ನೂ ಕರೆಸಿದೆ, ನನಗೆ ಯಾರು ಬರ್ತಾರೋ ಅವ್ರನ್ನೆಲ್ಲ ಕರ್ಕೊಂಡೋಗಿ ಒಂದು ಚಿಕ್ಕದಾಗಿ ನಾವು ಬರ್ಡೇನ ಸೆಲೆಬ್ರೇಟ್ ಮಾಡಿದೆ. ನೆಕ್ಸ್ಟ್ ನಾನಂತೂ ಯಾವತ್ತೂ ಕೇಕ್ ತಿಂದಿಲ್ವೇನೋ ಅನ್ನಂಗೆ ತಿಂತಿದ್ದೀನಿ. ಸೊ ನನಗೆ ತುಂಬ ದಿನ ಆಯ್ತಲ್ಲ ಕೇಕ್ ತಿಂದೆ, ಸೊ ಅದಕ್ಕೆ ಕೇಕ್ ತಿಂತಾ ಇದ್ದೀನಿ. ಹಾಗೇ ನೆಕ್ಸ್ಟ್ ಹಾಗೆ ಎಲ್ಲರ ಜೊತೆ ಮಾತಾಡಿಕೊಂಡು ಎಲ್ಲ ಒಂದು ಒಳ್ಳೆ ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡಿದೆ ಅಲ್ಲಿ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನಾನಂತೂ ಕೇಕ್ ತಿನ್ನೋದ್ರಲ್ಲಿ ಬ್ಯುಸಿಯಾಗಿದೆ, ಎಲ್ಲರೂ ಅವ್ರವ್ರು ಮಾತಾಡೋದ್ರಲ್ಲಿ ಬ್ಯುಸಿಯಾಗಿದ್ವು. ನೆಕ್ಸ್ಟ್ ನಾವು ಒಂದು ಫೋಟೋಶೂಟ್ನ ಮಾಡಿದ್ವಿ, ಎಲ್ಲರೂ ಒಂದು ಫೋಟೋಸ್ನ ತಗೊಂಡ್ವಿ. ಮತ್ತು ನೆಕ್ಸ್ಟ್ ನಾವು ಅಲ್ಲಿ ಶೈನಿಂಗ್ ಸ್ಟಾರ್ ಹೇಗಿದೆ ಅಂತ ನಿಮಗೆ ತೋರಿಸ್ತೀನಿ. ಅಲ್ಲಿ ಈ ಥರ ಬುದ್ಧನ ಫೋಟೋಸ್ಗಳು ಮತ್ತು ಗೇಮ್ಸ್ ಪ್ಲೇ ಮಾಡೋಕ್ಕೆ ಒಂದು 4-5 ಗೇಮ್ಸ್ಗಳಿದೆ, ಚೆಸ್ ಬೋರ್ಡ್ ಇದೆ, ಒಂದು ಸ್ವಲ್ಪ ಗೇಮ್ಸ್ಗಳೆಲ್ಲ ಇದೆ. ಸೊ ನೆಕ್ಸ್ಟ್ ಇವು ನನ್ನ ತಮ್ಮ ಒಂದು ವೀಡಿಯೋ ಮಾಡ್ಕೋತಾ ಇದ್ದೀವಿ. ಅವನು ನಾನು ಪೀಸ್ ಸಿಂಬಲ್ನೆಲ್ಲ ಇಟ್ಕೊಂಡು ತೋರಿಸ್ತಾ ಇದ್ದೀವಿ. ನೋಡೋಕ್ಕೆ ಚೆನ್ನಾಗಿದೆ. ಇದೇ ಸೋಮವಾರಪೇಟೆಲಿ ಈ ಥರದ್ದು ಜಾಸ್ತಿ ಏನು ಇಲ್ಲ, ಕೆಫೆ ಟೈಪಲ್ಲಿ, ಬಟ್ ಇಲ್ಲಿದೆ. ಸೊ ಎಲ್ಲರೂ ಈಗ ಕೂತ್ಕೊಂಡು ಮಾತಾಡ್ತಾ ಇದ್ದೀವಿ. ನೆಕ್ಸ್ಟ್ ಏನು ಆರ್ಡ್ರ್ ಮಾಡೋದು ಅಂತ ಹೇಳಿದ್ವಿ. ಎಲ್ಲರಿಗೂ ಆರ್ಡ್ರನ್ನ ಮಾಡಿದ್ವಿ. ಎಗ್ ಫ್ರೈಡ್ ರೈಸ್ನ ತಿಂತಾಯಿದ್ದೀವಿ. ಸೊ ನಾವು ಇವಾಗ ಟೋಟಲಾಗಿ ಒಂದು 10-12 ಮೆಂಬರ್ಸ್ ಏನೋ ಹೋಗಿದ್ವಿ. ಎಲ್ಲರಿಗೂ ಸೇಮ್ ಎಗ್ ಫ್ರೈಡ್ ರೈಸ್ನೇ ಆರ್ಡ್ರ್ ಮಾಡಿದ್ವಿ. ಸೊ ಹಾಗೆ ತಿಂದ್ಕೊಂಡು ಮಾತಾಡ್ತಾ ಇದ್ದೀವಿ. ಸೊ ಇದು ನನ್ನ ಬರ್ಡೇ ವ್ಲಾಗ್ ಆಗಿತ್ತು. ಸೊ ಇದೇ ಥರ ನಾನು ಹೆಚ್ಚು ವ್ಲಾಗ್ಸ್ನ ಅಪ್ಲೋಡ್ ಮಾಡ್ತೀನಿ. ನನ್ನ ಡೇನ ನಾನು ಹೇಗೆ ಸ್ಪೆಂಡ್ ಮಾಡಿದೆ ಅಂತ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ಸೊ ನನ್ನ 25th ಬರ್ಡೇನ ನಾನು ನಿಮ್ಮ ಜೊತೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಇಷ್ಟು ದಿನ ನಾನು ಯೂಟ್ಯೂಬ್ ಚಾನಲ್ನ ಅಪ್ಲೋಡ್ ಮಾಡಿಲ್ಲ, ಬಟ್ ಇವಾಗ ನಾನು ಅಪ್ಲೋಡ್ ಮಾಡ್ತಿದ್ದೀನಿ ಯೂಟ್ಯೂಬ್ಗೆ. ಸೊ ಅದಕ್ಕೆ ನಾನು ನೆಕ್ಸ್ಟ್ ನಮ್ಮ ಮಾವನ ಮದುವೆ ಇದೆ, ಅದರದ್ದು ವ್ಲಾಗ್ಸು ನಿಮಗೆ ಅಪ್ಲೋಡ್ ಮಾಡಿ ಕೊಡ್ತೀನಿ. ಸೊ ಅಪ್ಲೋಡ್ ಮಾಡೋಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ, ಬಟ್ ನಾನು ಅಪ್ಲೋಡ್ ಮಾಡ್ತೀನಿ. ನನ್ನ ಚಾನಲ್ನ ಪ್ಲೀಸ್ ಸಪೋರ್ಟ್ ಮಾಡಬೇಕು. ಇದೇ ಥರ ನಾನು ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ಕೊಂಡು ಹೋಗ್ತೀನಿ. ಮತ್ತು ನನ್ನ ಚಾನಲ್ನ ನನ್ನ ವೀಡಿಯೋಸ್ಗಳನ್ನ ಸ್ಕಿಪ್ ಮಾಡದೆ ನೋಡಿ ಅಂತ ಕೇಳ್ಕೊಳ್ತೀನಿ. ಸೊ ಇದೇ ಆಗಿತ್ತು ನನ್ನ ಬರ್ಡೇ ವ್ಲಾಗ್. ಇದೇ ಥರ ತುಂಬ ವೀಡಿಯೋಸ್ಗಳನ್ನ ನಾನು ಅಪ್ಲೋಡ್ ಮಾಡ್ತೀನಿ. ಸೊ ನನಗಂತೂ ನನ್ನ ಬರ್ಡೇ ತುಂಬಾ ಸ್ಪೆಷಲ್ ಮೆಮೊರೇಬಲ್ ಡೇ ಆಗಿದೆ. ಸೊ ನನಗಂತೂ ತುಂಬ ಸಿಕ್ಕಾಪಟ್ಟೆ ಖುಷಿಯಾಗಿದೆ. ನನ್ನ ಬರ್ಡೇಗೆ ನಮ್ಮ ಮಮ್ಮಿ ನನಗೆ ಗೋಲ್ಡ್ ರಿಂಗ್ನ ಪ್ರೆಸೆಂಟ್ ಮಾಡಿದರು. ಆ ಗೋಲ್ಡ್ ರಿಂಗ್ನ ನಾನು ನಿಮಗೆ ನೆಕ್ಸ್ಟ್ ಫೋಟೋದಲ್ಲಿ ಅಪ್ಲೋಡ್ ಮಾಡಿ ತೋರಿಸ್ತೀನಿ ಯಾವ ಗೋಲ್ಡ್ ರಿಂಗ್ ಅಂತ. ನನ್ನ ತಂಗಿ ನನಗೆ ಡ್ರೆಸ್ನ ಪ್ರೆಸೆಂಟ್ ಮಾಡಿದರು. ನನಗೆ ತುಂಬಾ ಇಷ್ಟ ಆಯಿತು. ನಮ್ಮ ಮನೇಲಿ ಇದ್ದಿದ್ದೆ ನನಗೆ ಫುಲ್ ಹ್ಯಾಪಿ. ಸೊ ನನ್ನ ಬರ್ಡೇ ನನಗೆ ಸ್ಪೆಷಲ್ ಅಂತ ಹೇಳ್ತಾ ನನ್ನ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತೀನಿ. ಬಾಯ್.